ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ವಾಯ್ಸ್ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಾ ಇರ್ಬೋದು. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅನುಮಾನ ಪಡುವ ವ್ಯಕ್ತಿಯ ಸ್ನೇಹ ಮಾಡಬಾರ್ದು, ಅವಮಾನ ಮಾಡಿದ ವ್ಯಕ್ತಿಯನ್ನು ಮರಿಬಾರ್ದು, ಅಹಂಕಾರ ಇರುವ ವ್ಯಕ್ತಿ ಹತ್ರ ಸುಳಿಬಾರ್ದು, ಸನ್ಮಾನ ಮಾಡಿದ ವ್ಯಕ್ತಿಯನ್ನು ಸ್ಮರಿಸದೆ ಇರಬಾರ್ದು, ಪ್ರೀತಿ ತೋರುವ ವ್ಯಕ್ತಿಯ ಸ್ನೇಹ ಬಿಡಬಾರ್ದು, ಕೀಳಾಗಿ ಕಾಣುವ ವ್ಯಕ್ತಿಗೆ ಕನಿಕರ ತೋರಬಾರ್ದು, ಸಹಾಯ ಮಾಡಿದ ವ್ಯಕ್ತಿಯನ್ನು ಕೊನೆಯ ಉಸಿರಿರೋವರೆಗೂ ತೆಗಳಬಾರ್ದು, ಮೋಸ ಮಾಡಿದ ವ್ಯಕ್ತಿಗೆ ಮರ್ಯಾದೆಯನ್ನು ಕೊಡಬಾರ್ದು. ಸ್ನೇಹಿತರೆ, ಇಲ್ಲಿ ಏನು ಮಾತುಗಳಿದೆಯಲ್ಲ, ಈ ಒಂದು ಪ್ರತಿಯೊಂದು ಮಾತನ್ನು ನಮ್ಮ ಜೀವನದಲ್ಲಿ ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಆದಲ್ಲಿ ನಿಜವಾಗ್ಲೂ ನಮ್ಮ ಮೈಂಡಲ್ಲಿ ನೆಗೆಟಿವಿಟಿ ಅನ್ನೋದು ಇರೋದೇ ಇಲ್ಲ. ಏನಂತೀರಾ ಅಲ್ವಾ? ಸೊ ಬಂದರೂ ಕೂಡ ಅದು ಆ ಕ್ಷಣಿಕಕ್ಕೆ ಬರುತ್ತೆ, ಆನಂತರ ಹೊರಟೋಗುತ್ತೆ. ಇವಾಗ ನೋಡಿ, ಅನುಮಾನ ಪಡೋ ವ್ಯಕ್ತಿ ಸ್ನೇಹ ಮಾಡಬಾರ್ದು, ಹೌದಲ್ವಾ? ಸ್ನೇಹನೇ ಆಗಲಿ, ಪ್ರೀತಿನೇ ಆಗಲಿ, ಅದು ಎಂಥದ್ದೇ ಸಂಬಂಧ ಆಗಲಿ, ಅನುಮಾನ ಅನ್ನೋದು ಒಂದು ದೊಡ್ಡ ರೋಗ ಅಥವಾ ಒಂದು ದೊಡ್ಡ ಹುಳ ಅಂತಲೇ ಹೇಳ್ಬೋದು. ಅದು ಒಮ್ಮೆ ನಮ್ಮ ತಲೆಯಲ್ಲಿ ಏನಾದ್ರು ಕೊರೀತು ಅಂತ ಅಂದರೆ ಮುಗಿದೋಯ್ತು. ಸೊ ಒಳಗಡೆ ಎಷ್ಟೋ ಸಂಬಂಧಗಳನ್ನು ಅದು ಹಾಳು ಮಾಡ್ತಾ ಬರುತ್ತೆ ನಿಧಾನಕ್ಕೆ. ಹಾಗಾಗಿ ಅನುಮಾನ ಅನ್ನೋದನ್ನ ಯಾವತ್ತೂ ಕೂಡ ಯಾವುದೇ ಸಂಬಂಧಗಳಲ್ಲಿ ಇಟ್ಕೊಳ್ಳೇಬಾರ್ದು. ಇನ್ನು ಅವಮಾನ ಮಾಡಿದ ವ್ಯಕ್ತಿಯನ್ನು ಮರಿಲೇಬಾರ್ದು. ಯಾಕೆ ಮರಿಬಾರ್ದು ಹೇಳಿ? ಅವರು ನಮಗೆ ಯಾವ ವಿಷಯಕ್ಕೆ ಅವಮಾನ ಮಾಡಿರ್ತಾರೆ ಅಲ್ವಾ, ಆ ವಿಷಯದಲ್ಲಿ ನಾವೇನೋ ಒಂದು ಸಾಧನೆ ಮಾಡಬೇಕು ಅಂದರೆ ಅವರು ನಾವು ನೆನ್ಪಿಟ್ಕೊಂಡಿರಬೇಕು. ಇವಾಗ ಯಾರೋ ನಿಮ್ಗೆ ಅವಮಾನ ಮಾಡ್ತಾರೆ ಅಂತಂದಾಗ ಓಕೆನಪ್ಪ, ಇವರು ಈ ವಿಷಯಕ್ಕೆ ಅವಮಾನ ಮಾಡಿದ್ದಾರೆ, ಅವ್ರನ್ನ ಮಾತಾಡಿಸ್ಬಾರ್ದು, ಅವರಿಂದ ದೂರ ಇರೋಣ ಅಂತ ಅಲ್ಲ. ದೂರ ಇರಿ ಅಥವಾ ಹತ್ರ ಇರಿ, ಅವ್ರು ಯಾವ ವಿಷಯಕ್ಕೆ ಅವಮಾನ ಮಾಡಿದ್ದಾರೆ ಅಲ್ವಾ, ನಾಳೆ ದಿನ ಅವರು ಆ ವಿಷಯವಾಗಿ ಕೊರಗಬೇಕು ಅಂದರೆ ಅಯ್ಯೋ, ನಾನು ಅವ್ರಿಗೆ ಇವತ್ತು ಥರ ಮಾತಾಡಿದ್ದೆ ಅಲ್ವಾ, ಅವತ್ತು ನೀನು ಮಾತಾಡಬಾರ್ದಿತ್ತು ನೋಡು, ಅವರು ಯಾವ ರೀತಿ ಸಕ್ಸಸ್ ಆದರು ಅಂತ ಹೇಳಿ ಅವರೇ ಬಾಯಿ ಮೇಲೆ ಬೆಲೆ ಇಟ್ಕೋಬೇಕು. ಇನ್ನು ಅಹಂಕಾರ ಇರೋ ವ್ಯಕ್ತಿ ಹತ್ರ ಅಂತೂ ಸುಳಿಲೇಬಾರ್ದು. ಇದಂತೂ ಸ್ನೇಹಿತರೆ, ನಾವು ಯಾವುದನ್ನು ಮಾಡ್ತೀವೋ ಬಿಡ್ತೀವೋ ಇದನ್ನಂತೂ ಮಾಡಲೇಬೇಕು. ಯಾಕಂದರೆ ಅಹಂಕಾರ ಅನ್ನೋದು ಇದೆಯಲ್ವಾ, ಮನುಷ್ಯನ ಎಷ್ಟು ಕೆಟ್ಟವನಾಗಿ ಮಾಡುತ್ತೋ ಅಷ್ಟೇ ಒಳ್ಳೆಯವನಾಗಿ ಕೂಡ ಕೆಲವೊಮ್ಮೆ ಮಾಡುತ್ತೆ. ಏನಪ್ಪ, ಅಹಂಕಾರ ಕೂಡ ಮನುಷ್ಯನ ಒಳ್ಳೆಯವನಾಗಿ ಮಾಡುತ್ತಾ ಅಂತ ಅನ್ಬೋದು. ಅಂದರೆ ಅದು ಒಳ್ಳೆ ರೀತಿಯಲ್ಲಿ. ನಿಮಗೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಂದರೆ ನಿಮ್ಗೆ ಅಹಂಕಾರದಿಂದ ಅದನ್ನ ಹೇಳ್ಕೊಬೇಕು. ಅಹಂಕಾರ ಅಂದರೆ ಅಲ್ಲಿ ಪೂರ್ತಿ ನೀವೇನೋ ಜಂಬದಿಂದ ಕೊಚ್ಕೊಳ್ಳೋದು ಅಂತಾರಲ್ವ, ಆ ರೀತಿ ಅಲ್ಲ. ಸಾರಿ, ನಾನು ಇದೇನೋ ಒಂದು ಸಾಧನೆ ಮಾಡಿದ್ದೀನಿ ಅನ್ನೋ ಒಂದು ಗರ್ವ ನಿಮಗಿರಬೇಕು. ಆದರೆ ಅದನ್ನು ಹೊರಗಡೆ ಇನ್ನೊಬ್ಬರಿಗೆ ಚುಚ್ಚು ಮಾತಿನ ರೂಪದಲ್ಲ ಅಥವಾ ಇನ್ನೊಬ್ಬರು ಬೇರೇನೋ ತಿಳ್ಕೊಳ್ಳೋ ಥರ ನೀವು ಮಾಡಬಾರ್ದು. ಇನ್ನು ಸನ್ಮಾನ ಮಾಡಿದ ವ್ಯಕ್ತಿಯನ್ನು ಸ್ಮರಿಸದೇ ಇರಬಾರ್ದು, ಹೌದಲ್ವಾ? ಅದಂತೂ ನಿಜನೇ. ಇನ್ನು ಪ್ರೀತಿ ತೋರುವ ವ್ಯಕ್ತಿಯ ಸ್ನೇಹ ಬಿಡಬಾರ್ದು. ನಿಮಗೆ ಸ್ನೇಹದಲ್ಲೇ ಆಗಲಿ ಸಂಬಂಧದಲ್ಲೇ ಆಗಲಿ ಯಾರಾದರೂ ಒಬ್ಬರು ನಿಮಗೆ ಕಾಳಜಿ ಪ್ರೀತಿನ ತೋರಿಸ್ತಿದ್ದಾರೆ ಅಂದರೆ ಅದನ್ನ ಯಾವತ್ತೂ ಕೂಡ ದೂರ ಮಾಡ್ಕೋಬೇಡಿ. ಹಾಗೆಯೇ ಯಾರು ಕೀಳಾಗಿ ನೋಡ್ತಾರಲ್ವ ಅವರಿಗಂತೂ ಖಂಡಿತ ಕನಿಕರ ತೋರ್ಸೋಕ್ಕೆ ಹೋಗಬೇಡಿ. ಕೆಲವೊಬ್ಬರು ಹೇಗಂದರೆ ಬಿದ್ದರೂ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ವ, ಆಗಿರುತ್ತೆ. ಅದಕ್ಕೋಸ್ಕರ ಹಾಗೆಯೇ ಯಾರು ಸಹಾಯ ಮಾಡಿರ್ತಾರೆ ಅಲ್ವಾ, ಅವರನ್ನ ಮುಂದೆ ಒಂಥರ ಮಾತಾಡೋದು, ಹಿಂದೆ ಒಂಥರ ಮಾತಾಡೋದು ಮಾಡಬಾರ್ದು. ಯಾಕಂದರೆ ಅವರು ಚಿಕ್ಕ ಸಹಾಯನೇ ಮಾಡಿರಲಿ, ದೊಡ್ಡದಾಗೆ ನಮಗೆ ಸಹಾಯ ಮಾಡಿರಲಿ, ಬಟ್ ಅವ್ರ ಕಡೆಯಿಂದ ನಮಗೇನೋ ಒಂದು ಚಿಕ್ಕ ಪುಟ್ಟ ಸಹಾಯ ಆಗಿದೆ ನಮ್ಮ ಕಷ್ಟಕಾಲದಲ್ಲಿ ಅಂತ ಅಂದಾಗ ಅವರನ್ನು ನಾವು ಯಾವತ್ತೂ ಕೂಡ ನೆನ್ಪಿಟ್ಕೋಬೇಕಲ್ವಾ. ಹಾಗೆ ಇನ್ನು ಕೊನೆಯದಾಗಿ ಮೋಸ ಮಾಡಿದ ವ್ಯಕ್ತಿಗಂತೂ ಮರ್ಯಾದೆ ಕೊಡಲೇಬಾರ್ದು. ಇದಂತೂ 100% ನಿಜ ಸ್ನೇಹಿತರೆ. ಯಾಕೆ ಗೊತ್ತಾ, ನಿಮಗೆ ಅವರು ಏನೋ ಒಂದು ಮೋಸ ಮಾಡ್ತಾರೆ ಅಂತ ಅಂದ್ಕೊಳ್ಳಿ, ನೀವು ಆದರೂ ಕೂಡ ಅವ್ರಿಗೆ ಬೆಲೆ ಕೊಡ್ತಾ ಇದ್ದೀರಾ ಅಂತ ಅಂದಾಗ ಅವ್ರ ಮನಸ್ಸಲ್ಲಿ ಬರುವಂತಹ ಭಾವನೆ ಹೇಗಿರುತ್ತೆ ಅಂದರೆ, ನಾನೇನು ತಪ್ಪೇ ಮಾಡಿಲ್ಲ, ಸೊ ನಾನೇನು ತಪ್ಪು ಮಾಡಿಲ್ಲ, ಅವರೇ ಮಾಡಿರೋದು, ಅದಕ್ಕೆ ಅವ್ರು ನಂಗೆ ಮರ್ಯಾದೆ ಕೊಡ್ತಿರೋದು, ಇಲ್ಲಾಂದ್ರೆ ಅವ್ರು ನನ್ನನ್ನು ಯಾಕೆ ಮಾತಾಡಿಸ್ತಾ ಇದ್ರು, ನನ್ನ ಹತ್ರ ಯಾಕೆ ಬರ್ತಾ ಇದ್ರು, ಅವ್ರದ್ದೇ ತಪ್ಪು, ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಅವ್ರ ಮನಸ್ಸಿನಲ್ಲಿ ಆ ಒಂದು ಭಾವನೆ ಬಂದು ಫಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಖಂಡಿತ ಅವ್ರು ತಪ್ಪು ಮಾಡಿದಾರ, ಮುಗೀತು ಅಲ್ಲಿಗೆ. ಅವರಿಗೆ ಆ ಒಂದು ಶಿಕ್ಷೆ ಅನ್ನೋದು ಕೊಡಲೇಬೇಕು, ಅಥವಾ ನೀವು ಅವರಿಂದ ದೂರ ಇರಬೇಕು. ಅಂಥವರಿಗೆ ನೀವು ಮರ್ಯಾದೆ ಕೊಟ್ಟು ಮೈ ಮೇಲೆ ಬಿದ್ದು ಮಾತಾಡ್ಸೋದು ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ಕೂಡ ಬೆಲೆ ಸಿಗೋದಿಲ್ಲ ಜೀವನದಲ್ಲಿ. ಹಾಗೆಯೇ ಆ ಒಂದು ವ್ಯಕ್ತಿ ಆ ಒಂದು ತಪ್ಪನ್ನು ಆಗ್ಬೋದು, ಆ ಒಂದು ಮೋಸನ ಆಗ್ಬೋದು, ಇನ್ನೂ ಕಂಟಿನ್ಯೂ ಮಾಡ್ತಾನೆ ಹೋಗ್ತಾರೆ ಸ್ನೇಹಿತರೆ, ಓಕೆನಾ? ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳಿರುವ ಪ್ರತಿಯೊಂದು ವಾಕ್ಯಗಳು ಕೂಡ ಖಂಡಿತವಾಗ್ಲೂ ಸತ್ಯ. ನಮ್ಮ ಜೀವನದಲ್ಲಿ ನಮಗೆ ಸುಮಾರು ಸಲ ಅನುಭವಗಳು ಕೂಡ ಆಗಿರುತ್ತೆ, ಆದರೆ ಕೆಲವೊಂದನ್ನು ನಾವು ಪಾಲಿಸ್ತೀವಿ, ಕೆಲವೊಂದು ಕಾರಣಾಂತರಗಳಿಂದ ನಮಗೆ ಪಾಲಿಸೋಕ್ಕಾಗೋದಿಲ್ಲ. ಆದರೆ ಎಷ್ಟಾಗುತ್ತೋ ಅಷ್ಟು ನಾವು ಒಳ್ಳೆಯದನ್ನು ಪಾಲನೆ ಮಾಡ್ತಾ ಹೋಗೋಣ ಜೀವನದಲ್ಲಿ. ಅದನ್ನು ನಾವು ಪಾಲಿಸ್ತಾ ಹೋದಷ್ಟು ಕೂಡ ನಮ್ಮ ಜೀವನದಲ್ಲಿ ಇರುವ ನೆಗೆಟಿವಿಟಿನೂ ಕೂಡ ನಾವು ದೂರ ಮಾಡ್ಕೋಬೋದು ಅಲ್ವಾ. ಹಾಗಾಗಿ ಸ್ನೇಹಿತರೆ, ಸೊ ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಎಲ್ಲ ಅಂಶಗಳು ಕೂಡ ನಿಮಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನಿಮಗೂ ಕೂಡ ಇವತ್ತಿನ ವಿಡಿಯೋ ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕೊಡೋ ಬೆಲ್ ಐಕಾನ್ ಆನ್ ಮಾಡಿ. ಥ್ಯಾಂಕ್ ಯು.